ಯಾರಪ್ಪ ಇದಷ್ಟೊತ್ತಲ್ಲಿ? ಚೆಲ್ವಿ, ಹೇಳು ಚೆಲ್ವಿ. ಅಕ್ಕ, ನಿಮ್ಗೊಂದು ಖುಷಿ ಸುದ್ದಿ. ಸಂತೋಷದ ವಿಷಯನ? ಏನದು? ಅಜ್ಜಿಗೆ ಪ್ರಜ್ಞೆ ಬಂದೈತೆ. ಏನೋ ಏನ್ ಹೇಳ್ತಾ ಇದೀಯ ನೀನು ಚೆಲ್ವಿ? ಹೌದು ಅಕ್ಕ, ಜಾನು ಅವ್ರ ಕಾಲ್ ಗುಣನೋ ಏನೋ. ಜಾನು ಬಂದ್ಮೇಲೆ ಅಜ್ಜಿ ಸರಿ ಹೋಗ್ಬಿಟ್ರು. ಈಗಲೂ ಜಾನು ಅಜ್ಜಿ ಹತ್ರ ಮಾತಾಡುವಾಗ ಅಜ್ಜಿಗೆ ಪ್ರಜ್ಞೆ ಬಂದು ಜಾನು ಅವ್ರ ಹತ್ರ ಮಾತಾಡಕ್ಕೆ ಶುರು ಮಾಡ್ಬಿಟ್ರು. ಚೆಲ್ವಿ, ಎಂತ ಸಂತೋಷದ ವಿಷಯ ಹೇಳ್ಬಿಟ್ಟೆ ಚೆಲ್ವಿ ನೀನು. ಆ ದೇವರು ನಮ್ಮ ಅತ್ತೆ ಮಾವನ ಕಷ್ಟನ ನೋಡೋಕ್ಕಾಗದೆ ಇನ್ಮೇಲಾದ್ರೂ ಸುಖವಾಗಿರಿ ಅಂತ ಒಂದಾದ್ಮೇಲೆ ಒಂದು ಒಳ್ಳೇದು ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಹೌದು ಅಕ್ಕ, ಅತ್ತೆ ಮಾವ ಅಂತೂ ಸಾನೇ ಖುಷಿಯಾಗವ್ರೆ. ಚೆಲ್ವಿ, ಅಜ್ಜಿಗೆ ಜಾನು ಅಂದರೆ ಪ್ರಾಣ ಗೊತ್ತಾ? ಅವಳು ಪಟಪಟ ಅಂತ ಮಾತಾಡಿಕೊಂಡು ಮನೆ ತುಂಬ ತಿರ್ಗಾಡುವಾಗ ಮನೇಲಿ ಎಂಥ ಕಳೆ ಇತ್ತು ಗೊತ್ತಾ? ಎಲ್ಲರ ಹತ್ರ ಕಿಟ್ಲೆ ಮಾಡಿಕೊಂಡು ತುಂಟತನ ಮಾಡ್ಕೊಂಡು ಅವಳು ತಿರ್ಗಾಡ್ತಾ ಇರೋದನ್ನು ನೋಡೋದಕ್ಕೆ ಒಳ್ಳೆ ಖುಷಿ ಆಗ್ತಿತ್ತು. ಅಜ್ಜಿಗೆ ಜಾನು ಮಾತನ್ನೆಲ್ಲ ಕೇಳಿ ಮತ್ತೆ ಹಿಂದಿಂದೆಲ್ಲ ನೆನಪಾಗಿ ಎಚ್ಚರ ಆಯಿತು ಅಂತ ಅನಿಸುತ್ತೆ. ಎಷ್ಟು ಒಳ್ಳೆ ಕೆಲಸ ಆಯಿತು ಅಲ್ಲ. ನಾನು ಈ ವಿಷಯನ ಈಗಲೇ ನಮ್ಮನೆಯವರು ತಿಳಿಸ್ತೀನಿ. ಇಡ್ತೀನಿ. ಸರಿ ಅಕ್ಕ, ಆಯ್ತು. She is perfectly all right. ಈ ವಯಸ್ಸಲ್ಲೂ ಇವ್ರ ಗುಂಡಿಗೆ ಇಷ್ಟು ಗಟ್ಟಿ ಇದೆ ಅಂದರೆ ನಂಬಕ್ಕಾಗಲ್ಲ ಶ್ರೀನಿವಾಸ್ ಅವರೇ. BP ಎಲ್ಲ ನಾರ್ಮಲ್ ಇದೆ, ಇನ್ನೇನು ತೊಂದರೆ ಇಲ್ಲ. ಥ್ಯಾಂಕ್ ಯು ಡಾಕ್ಟ್ರೆ, ಥ್ಯಾಂಕ್ ಯು. ಕೊನೆ ಗಳಿಗೆಯಲ್ಲಿ ಹಿಂಗಾದ್ರಲ್ಲ ಅಂತ ತುಂಬ ದುಃಖ ಆಗ್ತಾ ಇತ್ತು. ಸರಿ ಹೋದ್ರಲ್ಲ. ಮುಂಚೆ ನಾನು ಬರ್ಕೊಟ್ಟಿದ್ನಲ್ಲ ಟ್ಯಾಬ್ಲೆಟ್ಸ್ನ, ಇನ್ನೂ 15 ದಿನ ಅದನ್ನೇ ಕಂಟಿನ್ಯೂ ಮಾಡಿ. 15 ದಿನ ಆದಮೇಲೆ ಮತ್ತೆ ಬಂದು ಮಾತ್ರೆ ಏನಾದ್ರು ಬದಲಾಯಿಸ್ಬೇಕಾ ಹೇಳ್ತೀನಿ. ಸರಿ ಡಾಕ್ಟ್ರೆ. ನಾನಿನ್ನು ಬರ್ತೀನಿ. ಥ್ಯಾಂಕ್ ಯು ಡಾಕ್ಟ್ರೆ. ಅಮ್ಮ, ನೀನು ಹಿಂಗೆ ಮಲಗಿದ್ದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲಮ್ಮ. ಈಗ ಗುಣ ಆಯ್ತಲ್ಲ, ಭಗವಂತನ ಕೃಪೆ. ತುಂಬ ಖುಷಿ ಆಗ್ತಾ ಇದೆಯಮ್ಮ. ಹೌದತ್ತೆ, ನೀವು ಲವಲಕೆಯಿಂದ ಮಾತಾಡ್ತಾ ಇದ್ದಿದ್ದು ಮಾತುಗಳನ್ನ ಕೇಳಿ ಎಷ್ಟು ದಿವಸಗಳಾಗೋಯ್ತು. ಇನ್ಮೇಲೆ ನೀವು ನಗ್ನಗ್ತಾ ಓಡಾಡಿಕೊಂಡು ಮಾತಾಡ್ಕೊಂಡಿರ್ಬೇಕು. ಲಕ್ಷ್ಮಿ, ನಾನು ಹುಷಾರಾಗಿದ್ದೀನಿ. ಇನ್ಮೇಲೆ ಮಾತಾಡ್ತಾ ಇದ್ದೀನಿ. ಶೀನಾ, ಎಲ್ಲರೂ ಹೇಗಿದ್ದೀರಪ್ಪ? ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ಈಗ ನೀನು ಹುಷಾರಾದಿಯಲ್ಲ, ನಾವೆಲ್ಲ ಇನ್ನೂ ಖುಷಿ ಖುಷಿಯಾಗಿ ಇನ್ನೂ ಚೆನ್ನಾಗಿರ್ತೀವಿ. ಸಂತು, ವೀಣಾ ಎಲ್ಲಿದ್ದಾರಪ್ಪ? ಎಲ್ಲಿದ್ದಾರೋ? ಸಂತು ಹೊಸ ಮನೆ ಕಟ್ಟಿಸ್ತಾಮ. ಅವನ ಜೊತೆ ವೀಣಾ, ಚಿರು ಇಬ್ರು ಹೊಸ ಮನೇಲಿದ್ದಾರೆ. ಹರೀಶು, ಚಿಂಚನ ಹೇಗಿದ್ದಾರಪ್ಪ? ನಮ್ಮ ಸಿಂಚನ ಗರ್ಭಿಣಿ, ತವ್ರ ಮನೆಗೆ ಹೋಗಿದ್ದಾಳೆ. ಹರಿನೂ ಅವಳ ಜೊತೆನೆ ಹೋಗಿದ್ದಾನಮ್ಮ. ಚಿಂಚನ ತಾಯಿ ಆಗ್ತಿದ್ದಾಳ? ಇವಾಗ ಹೇಗಿದ್ದಾಳ? ಚೆನ್ನಾಗಿದ್ದಾಳತ್ತೆ. ವೆಂಕಿ ಎಲ್ಲೋ? ಇಲ್ಲೇ ಇದ್ದಾನೆ. ಬಾರು.